ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ತಾಲೂಕು ಪತ್ರ ಬರಹಗಾರರ ಸಂಘದ ಒಕ್ಕೂಟದಿಂದ ಈ ದಿವಸ ಕರ್ನಾಟಕ ರಾಜ್ಯ ಒಕ್ಕೂಟದ ಒಂದು ಆದೇಶದ ಮೇರೆಗೆ ನಮ್ಮ ಕೆಆರ್ಪೇಟೆ ತಾಲೂಕಿನಲ್ಲಿ ನಾವು ಪತ್ರ ಬರಹಗಾರರ ನಾವುಗಳು ಈ ದಿವಸ ಅನಿರ್ದಿಷ್ಟ ಕಾಲ ಲೇಖನಿ ಸ್ಥಗಿತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಈ ದಿವಸ ಧರಣಿಯನ್ನ ಮಾಡ್ತಾ ಇದ್ದೇವೆ. ಕಾರಣ ಆದ್ರೂ ಇಷ್ಟೇ, ಈ ಲೇಖನಿ ಸ್ಥಗಿತವನ್ನ ನಾವು ಏನಕ್ಕೆ ಮಾಡಬೇಕು ಅಂತ ಅಂದ್ರೆ, ಈಗ 2022ರಲ್ಲಿ ಕಾವೇರಿ 2 ತಂದ್ರು. ಕಾವೇರಿ 2 ತಂದು ಈಗ ಕಾವೇರಿ 3 ಅಂತ ಒಂದು ಮಾಡ್ತಾ ಇದ್ದಾರೆ. ಫೇಸ್ಲೆಸ್ ಅಂತ ಅಂದ್ರೆ ಯಾವುದೇ ಪತ್ರಗಳಿಲ್ದನೆ, ಯಾವುದೇ ಡಾಕ್ಯುಮೆಂಟ್ ಇಲ್ದನೆ ನೋಂದಣಿ ಮಾಡಬಹುದಕ್ಕಂತ ಒಂದು ಕಾರ್ಯಕ್ರಮವನ್ನ ರಾಜ್ಯ ಸರ್ಕಾರ ಮಾಡಲು ಹೊರಟಿದೆ. ಈ ಹೊರಟಿರ್ತಕ್ಕಂಥ ನಾವು ಈ ವೃತ್ತಿಯನ್ನು ನಂಬಿರ್ತಕ್ಕಂಥವ್ರಿಗೆ ನಮ್ಗೆ ತುಂಬಾ ಮುಂದೆ ತೊಂದರೆ ಆಗತಕ್ಕಂತ ಒಂದು ಸನ್ನಿವೇಶ ಇರೋದ್ರಿಂದ ನಾವು ರಾಜ್ಯದ ಎಲ್ಲ ಕಡೆ ನಾವು ಇವತ್ತು ರಾಜ್ಯ ಒಕ್ಕೂಟದ ವತಿಯಿಂದ ಆದೇಶದ ಮೇರೆಗೆ ನಾವು ಲೇಖನಿ ಸ್ಥಗಿತ ಕಾರ್ಯವನ್ನ ಅನಿರ್ದಿಷ್ಟ ಕಾಲ ಮುಷ್ಕರವನ್ನ ಧರಣಿಯನ್ನ ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ವೃತ್ತಿ 1908 130 ವರ್ಷಗಳ ಕಾಲದಿಂದ ನಾವು ಈ ಒಂದು ಪತ್ರ ಬರಹಗಾರ ವೃತ್ತಿಯನ್ನ ನಾವು ಮಾಡಿಕೊಂಡು ಇದುವರೆಗೂ ಸಹ ಬರ್ತಾ ಇದ್ದೇವೆ. ಈ ಒಂದು ನಾವು ಪತ್ರ ಬರಹಗಾರ ಮಾಡತಕ್ಕಂತ ಒಂದು ವೃತ್ತಿ, ನಾವು ಏನೇ ಕಾಗದ ಪತ್ರಗಳು ಬರೆದ್ರೂ ಸಹ ಅದು ನ್ಯಾಯಾಲಯದಲ್ಲಿ ಊರ್ಜಿತ ಆಗುತ್ತೆ. ಅಂತ ಒಂದು ಪತ್ರ ಬರಹಗಾರನ್ನ ಇವತ್ತು ರಾಜ್ಯ ಸರ್ಕಾರ ನಿರ್ಲಕ್ಷಿಸಿ ಫೇಸ್ಲೆಸ್ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಆದರೆ ನಮಗೆ ನಮ್ಮದೇ ಆದಂತ ಕೇಂದ್ರ, ಆಂಧ್ರ ಪ್ರದೇಶ, ಕೇರಳ ಮತ್ತು ತಮಿಳುನಾಡು ಸರ್ಕಾರ ಏನು ಒಂದು ಪತ್ರ ಬರಹಗಾರಿಗೆ ಪ್ರತ್ಯೇಕ ಲಾಗಿನ್ ಅನ್ನು ಕೊಟ್ಟಿದೆ. ಅವರು ಆ ಲಾಗಿನ್ ಅನ್ನು ಕೊಟ್ಟು ಕೆಲಸ